ನಾನು ಒಂದು ಆಡ್ ಮಾಡ್ಬೇಕಿತ್ತು. ನಾನು ಫಸ್ಟ್ ತುಂಬಾ ಟ್ರಾವೆಲ್ ಏಜೆನ್ಸಿನ ಕನ್ಸಲ್ಟ್ ಮಾಡಿದ್ದು ಈ ಟ್ರಿಪ್ಗೆ. ನಂಗೆ ಡೇಟ್ಸ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಪ್ಲಸ್ ನನಗೆ ತುಂಬಾ ಜನ ನನ್ನ ಜೊತೆ ಸೀನಿಯರ್ ಸಿಟಿಸನ್ಸ್ ನ ಕರ್ಕೊಂಡ್ ಬರ್ಬೇಕಿತ್ತು. ಸೊ ನಂಗೆ ತುಂಬಾನೇ ಕನ್ಸರ್ನ್ ಇತ್ತು, ಹೆಂಗಿರುತ್ತೆ ಏನು ಎಲ್ಲ 60+ 70+ ಇರೋರು ಹೇಗೆ ಏನು ಅಂತ ಹೇಳಿ. ಬಟ್ ಅಫ್ಕೋರ್ಸ್ ತುಂಬಾ ಬೈದಲ್ಲೇ ಕರ್ಕೊಂಡ್ ಬಂದೆ. ನಾನು ನಂದೀಶಿಗೆ ಕಾಲ್ ಮಾಡಿದಾಗ್ಲೂ ಅಷ್ಟೇ, ಎಲ್ಲ ವಯಸ್ಸಾದವ್ರು ಬರ್ತಿದ್ದಾರೆ. ಇನ್ ನಂಬಿ ಬಿಟ್ರೆ ಬಿಡಿ. ನಾನು ಫಸ್ಟ್ ಥಿಂಗ್ ನಂದೀಶಿಗೆ ಕಾಲ್ ಮಾಡಿದಾಗ ಹೇಳಿದ್ದು, ಸ್ವಲ್ಪ ಜನ ಕಾಲ ಆಗಲ್ಲ, ನೀವು ಬಸ್ಸಲ್ಲಿ ಫ್ರೆಂಡ್ ಸೀಟ್ ಕೊಡ್ತೀರಾ ಅಂದ್ರೆ ಬರ್ತೀನಿ. ನನಗ್ ಬೇಡ, ನಮ್ಮ ಅಮ್ಮನ್ಗಾಗ್ಲಿ ಯಾರಿಗಾದ್ರೂ ಆಗ್ಲಿ ಫ್ರೆಂಡ್ ಸೀಟ್ ಕೊಟ್ರೆ ಬರ್ತೀನಿ. ಅಷ್ಟು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದು. ಬಟ್ ಆಮೇಲೆ ಪ್ರತಿ ಸತಿನೂ ಕಾಲ್ ಮಾಡಿದಾಗ ನಂಗೆ ಆ ಪೂಜೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅಂದಾಗ್ಲೂ ಇಲ್ಲ ಮೇಡಮ್ ಅರೇಂಜ್ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಅಲ್ಲಿಂದನೂ ಕೋಆರ್ಡಿನೇಟ್ ಮಾಡ್ಕೊಂಡ್ ಬಂದ್ರು. ಸೊ ಅದ್ರ ಜೊತೆಗೆ ಊಟ ಆಗ್ಲಿ ತಿಂಡಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ಲಸ್ ಎಲ್ಲಾರ ಜೊತೆ ಟ್ರಾವೆಲ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ನಿಮ್ಮೆಲ್ಲರ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್ ಟ್ರಾವೆಲ್ ಕಲ್ಟ್, ವಿಷ್ಣು ಸರ್ ಅಂಡ್ ಮೋಹನ್ ಅಫ್ಕೋರ್ಸ್ ಅಂಡ್ ಅಡ್ಗೆ ಅವರು, ಡ್ರೈವರ್, ಎಲ್ಲರಿಗೂ ಥ್ಯಾಂಕ್ಸ್. ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಮೋಹನ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಪ್ರತಿ ಸತಿನೂ ನಮ್ ತಾಯಿಗೆ ಕೈ ಇಟ್ಕೊಂಡೆ ಎಲ್ಲಾ ಕಡೆ ರೋಡ್ ದಾಟ್ಸೋದಾಗ್ಲಿ, ಒಂದ್ ಇದನ್ ದಾಟ್ಸೋದಾಗ್ಲಿ, ಅಮ್ಮ ನೀವ್ ಮುಂದೆ ಹೋಗಿ ಅಂತ ಒಂದ್ ಸೆಕೆಂಡ್ ನನಗೆ ನಮ್ಮ ಅಮ್ಮ ಇದಾರೆ ಅನ್ನೋದೇ ಮರ್ತೋಗಿತ್ತು. ಸೊ ಮೋಹನ್ಗೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ನಮ್ಮ ಅಮ್ಮನ ನನಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಹೌದು, ಬಟ್ ಸ್ಟಿಲ್ ಆದ್ರೂ ನಂಗೆಲ್ಲ ಒಂದ್ ಧೈರ್ಯ ಇತ್ತು, ಇರ್ಲಿ ಬಿಡು, ಇಲ್ಲಿ ಇವನ್ನ ನೋಡ್ಕೊಂತಿದ್ದೆ ನಾನ್ ಚಿಕ್ಕವನ್ನ, ನನ್ ಮಗನ್ನ. ಅದ್ರ ಜೊತೆಗೆ ಪಾಪ ನಮ್ಮ ಅಮ್ಮನೂ ತುಂಬಾ ಅವ್ರು ನಮ್ಮ ಮನೆಗೆಲ್ಲ ಇನ್ವೈಟ್ ಮಾಡ್ಬಿಟ್ಟಿದ್ದಾರೆ ಮೋಹನ್ ಸರ್ನ. ಅದಕ್ಕೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಿದ್ದು ಅವ್ರಿಗೆ. ಇದಕ್ಕೇನೆ ನಾನ್ ತಗೊಂಡಿದ್ದು. ಥ್ಯಾಂಕ್ ಯು ಆಲ್ ಆಫ್ ಯು, ಎಲ್ಲರಿಗೂ ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಟ್ರಾವೆಲ್ ಮಾಡಿದ್ದು. ತುಂಬಾ ಥ್ಯಾಂಕ್ಸ್. ಹಂಗೆ ಯಾರ್ಯಾರು ನಮ್ಮನ್ನೆಲ್ಲ ಹಾಡ್ ಹೇಳಿ ಎಲ್ಲಾ ಮಾಡಿ ಫುಲ್ ಮನರಂಜಿಸ್ಬಿಟ್ಟಿದ್ದೀರಾ ಅವ್ರಿಗೂ ಎಲ್ಲ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಬಾಯ್. ಅದಲ್ಲದೆ ಮೇಡಮ್ ಕೂಡ ಎಲ್ಲರೂ ಮನೆಗ್ ಬನ್ನಿ, ಅಡ್ರೆಸ್ ಶೇರ್ ಮಾಡ್ತೀನಿ ಎಂದಿದ್ದಾರೆ. ಫಾರ್ಮ್ ಹೌಸ್ ಅಂತ ಇರೋದು. ಸೊ ಒಂದ್ಸತಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡೋಣ.